ಗಂಟೆಯಿಂದ 7 ಗಂಟೆಗೆ ಫಸ್ಟ್ ಟ್ರಿಪ್ ಗಾಡಿ ಅವನು ಬೆಳಗ್ಗೆನೇ ಆ್ಯಕ್ಚುಲಿ ಅವ್ನು ತೊಗೊಂಡು ರಾಂಗ್ ಸೈಡ್ ಬಂದ. ಅವನು ಅಲ್ಲಿ ಕೆಲಸ ನಡೆಯೋದ ಕಾರಣಕ್ಕೆ ನಿಲ್ಲಿಸಿದ್ರು ಅದನ್ನು, ಯಾವುದು ಬಸ್ಸು ವೆಹಿಕಲ್ ಯಾವುದು ಓಡಾಡಬಾರ್ದು, ಹೆವಿ ವೆಹಿಕಲ್ ಅಂತೇಳಿ. ಈ ಗೂರ್ ಸೈಡ್ ಕಡೆಯಿಂದ ಅವರು ಸ್ವಲ್ಪ ಪರ್ಮಿಷನ್ ತೊಗೊಂಡು SP ಅವ್ರ ಹತ್ರ ಗೂರ್ ಸೈಡ್ ಗಾಡಿ ಮಾತ್ರ ರನ್ ಆಗಬೇಕಂತ ಹೇಳ್ಕೊಂಡಿದ್ರು. ಅವರು ಹೇಳ್ಕೊಂಡಿದ್ದು ಘಟನೆ ಏನಾಗಿದೆ, ಇವನು ಬಸ್ ತೊಗೊಂಡು ಓವರ್ ರ್ಯಾಶ್ ಡ್ರೈವಿಂಗ್ ಮಾಡಿಕೊಂಡು ಬೆಳಗ್ಗೆನೇ ಮಾಡ್ತಾಯಿದ್ದ ಈ ಕೆಲಸನ. ನಾನು ಅವನಿಗೆ ಹೋಗ್ದೆ, ಇವೆಲ್ಲ ಮಾಡಬೇಡ ನೀನು, ಸ್ವಲ್ಪ ಹುಷಾರಿಂದ ಓಡಿಸು, ಭಾಳ ಫಾಸ್ಟು ಡ್ರೈವಿಂಗ್ ಮಾಡ್ತೀಯ ನೀನು ಅಂತ ಹೇಳಿದೆ ಅವನಿಗೆ. ಹೇಳಿದ್ಮೇಲೆ ಅವನು ಮತ್ತೆ ಅದೇ ಕೆಲಸ ಮಾಡಿದರೆ ಸಂಜೆ ಈ ಘಟನೆ ನಡೆದಿದೆ. ಆಟೋ ಚಾಲಕ ಒಬ್ಬ ಬ್ಲಾಕ್ ಆಗಿದ್ದಕ್ಕೆ ರಸ್ತೆ ಆ ಟೈಮಲ್ಲಿ ಕ್ಲಿಯರ್ ಮಾಡೋಕ್ಕೋಸ್ಕರ ಪಾಪ ನಿಂತಿದ್ದವನು, ಇವನು ಓವರ್ ಸ್ಪೀಡ್ ಮಾಡಿಕೊಂಡು ಬರಬೇಕಾದ್ರೆ ಗುಡ್ಡ ಇರೋದು ಮಣ್ಣನ್ನು ಆರಿಸ್ಕೊಂಡು ಬಂದು ಬ್ಯಾರಿಕೇಟೆಲ್ಲ ಮುರಿದು ಒಂದು 2 ಬೈಕು ಮತ್ತು ಅಹಮದ್ ಅನ್ನೋ ಆಟೋ ಚಾಲಕ ಅವನು ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕೋಸ್ಕರ ಪಾಪ ನಿಂತಿದ್ದ, ಅವನ ಮೇಲೆ ಹತ್ತಿ ಅವನ ಜೀವ ಹೋಗಿದೆ. ದಯವಿಟ್ಟು ಇದಕ್ಕೆ ಏನಾದ್ರು ಸಹಕಾರ ಕೊಡಬೇಕು ರಕ್ಷಣಾ ಇಲಾಖೆಯವರು ಮತ್ತು ಟ್ರಾಫಿಕ್ನವರು. ಏನಂದರೆ ಇದು ಟ್ರಾಫಿಕ್ಕು ನೀವು ರಸ್ತೆ ಬಂದ್ ಮಾಡಿದ್ಮೇಲೆ ಯಾವ ಕಾರಣಕ್ಕೂ ವೆಹಿಕಲಲ್ಲಿ ಓಡಾಡೋಕ್ಕೆ ಕೊಡಬೇಡಿ, 2 ವೀಲರ್ ಮಾತ್ರ ಓಡಾಡೋಕ್ಕೆ ಕೊಡಿ. ಯಾಕಂದರೆ ಕೆಲಸ ಆದರೆ ಸಾಕಾಗಿದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಆ ದಾರಿಯಲ್ಲಿ. ಮತ್ತು ಏನಾದ್ರು ರ್ಯಾಶ್ ಡ್ರೈವಿಂಗ್ ಮಾಡ್ತಿದ್ದಾರೆ ಬಸ್ನವರು, ದಯವಿಟ್ಟು ಇದಕ್ಕೆ ತನಿಖೆ ಮಾಡಿ. ಮತ್ತೇನಂತಂದರೆ ಅಲ್ಲಿ ಹೋಗೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ, ಆದಷ್ಟು ಬೇಗ ಕೆಲಸವನ್ನು ಮುಗಿಸಿ ಇದನ್ನು ರಸ್ತೆದು. ಮತ್ತೇನಂತಂದರೆ ಇಲ್ಲಿ ಆಟೋ ಚಾಲಕ ಒಬ್ಬ ಇದ್ದಾನಲ್ಲ, ಅವ್ನು ಸತ್ತಿದ್ದಾನಲ್ಲ, ಮೊನ್ನೆ 4 ತಿಂಗಳು ಅಷ್ಟೇ ಪಾಪ ಅವ್ನು ಮದುವೆ ಆಗಿ. ಅವನಿಗೋಸ್ಕರ ಹೇಳ್ತೀನಲ್ಲ, ಈ ರಕ್ಷಣಾ ಇಲಾಖೆಯವರು ದಯವಿಟ್ಟು ಹೇಳ್ತೀನಿ, ಅವನಿಗೆ ಪರಿಹಾರ, ಅವನಿಗೆ ಶಿಕ್ಷೆನೇ ಆಗಬೇಕು ಡ್ರೈವರಿಗೆ. ಮತ್ತು ಇದು ಏನಿದೆಯೋ ಈ ಹುಡುಗನಿಗೆ ಆದಷ್ಟು ಬೇಗ ಒಂದು ಪರಿಹಾರ ಘೋಷಿ ಕೊಡಿ. ಯಾಕಂದರೆ SP ಆಗಲಿ ಎಲ್ಲ ಅವರು ದಯವಿಟ್ಟು ಮಾಡಿ ಅವ್ರಿಗೆ ಒಂದು ಪರಿಹಾರನ ಕೊಡಿಸೋದು ನಾನು ಇಷ್ಟು ಕೇಳ್ಕೊತೀನಿ. ಹೌದು, ಅದು ಟೋಟಲಿ ಈಗ ಒಬ್ಬ ತೀರ್ಕೊಂಡಿದ್ದಾನೆ, ಇನ್ನೊಬ್ಬರಿಗೆ ತುಂಬ ಇದಿದೆ, ಇಂಜೂರ್ ಆಗಿದೆ ಅಂತ ತುಂಬ ಪ್ರಾಬ್ಲಮ್ ಇದೆ ಅವ್ರದ್ದು. ಟೋಟಲಿ ಸಣ್ಣ ಪುಟ್ಟ ಕೆಲವಿಗೆ ಅಲ್ಲಿ ನಿಂತವರಿಗೆ ಹೊಡೆತ ಬಿದ್ದಿದೆ, ಒಬ್ಬನ ಕೈ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಎಲ್ಲಿ ಯಾವ ಹಾಸ್ಪಿಟ್ಲಲ್ಲಿದ್ದಾರೆ ನಮ್ಗೆ ಗೊತ್ತಿಲ್ಲ ಅದನ್ನು. ದಯವಿಟ್ಟು ಇನ್ನೊಬ್ಬ ಸೀರಿಯಸ್ ಇದ್ದಾನೆ ಅಂತ, ಹೊಟ್ಟೆ ಮೇಲೆ ಎಲ್ಲೋ ಹತ್ತಿದೆ ಅಂತ ಹೇಳ್ತಿದ್ದಾರೆ ಅವನಿಗೆ. ಅವನು ಯಾವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾನೆ ಅದು ಸಹ ನಮಗೆ ಗೊತ್ತಿಲ್ಲ. ದಯವಿಟ್ಟು ಇದನ್ನು ತನಿಖೆ ಮಾಡಿ ಆದಷ್ಟು ಬಸ್ನವರಿಗೆ ನೀವು ಇದು ಕಠಿಣ ಕಾನೂನಿಂದ ಜಾರಿ ಮಾಡಿ. ತುಂಬ ಎಲ್ಲಿ ಬೇಕಲ್ಲಿ ನಿಲ್ಲಿಸ್ತಾರೆ ಅವ್ರು ಎಲ್ಲಿದೆಯೋ ಸ್ಟಾಪ್ ಅಲ್ಲಿ ನಿಂತ್ಕೊಳ್ಳಿ. ಮತ್ತು ಓವರ್ ಸ್ಪೀಡು ಓವರ್ ಲೋಡು ಬಸ್ಸಲ್ಲಿ ಈ RTOದವರು ಎಷ್ಟು ಪರ್ಮಿಷನ್ ಕೊಟ್ಟಿರ್ತಾರೆ ಅಷ್ಟೇ ಮಾತ್ರ ಕೂರಿಸ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡ್ಬೇಕು. ಇದನ್ನು ಓವರ್ ಲೋಡು ಮನಸ್ಸಿಗೆ ಬಂದಾಗ ಎಲ್ಲೆಲ್ಲಿ ಕೈ ಮಾಡ್ತಾರೆ ಅಲ್ಲೆಲ್ಲ ಸ್ಟಾಪ್ ಮಾಡ್ತಾರೆ. ದಯವಿಟ್ಟು ಇದನ್ನು ಮತ್ತು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ನಾನು ಹೇಳೋದು. ದಯವಿಟ್ಟು ಇನ್ನೊಬ್ಬ ಸೀರಿಯಸ್ ಇದ್ದಾನೆ ಅಂತ, ಹೊಟ್ಟೆ ಮೇಲೆ ಎಲ್ಲೋ ಹತ್ತಿದೆ ಅಂತ ಹೇಳ್ತಿದ್ದಾರೆ ಅವನಿಗೆ. ಅವನು ಯಾವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾನೆ ಅದು ಸಹ ನಮಗೆ ಗೊತ್ತಿಲ್ಲ. ದಯವಿಟ್ಟು ಇದನ್ನು ತನಿಖೆ ಮಾಡಿ ಆದಷ್ಟು ಬಸ್ನವರಿಗೆ ನೀವು ಇದು ಕಠಿಣ ಕಾನೂನಿಂದ ಜಾರಿ ಮಾಡಿ. ತುಂಬ ಎಲ್ಲಿ ಬೇಕಲ್ಲಿ ನಿಲ್ಲಿಸ್ತಾರೆ ಅವ್ರು ಎಲ್ಲಿದೆಯೋ ಸ್ಟಾಪ್ ಅಲ್ಲಿ ನಿಂತ್ಕೊಳ್ಳಿ. ಮತ್ತು ಓವರ್ ಸ್ಪೀಡು ಓವರ್ ಲೋಡು ಬಸ್ಸಲ್ಲಿ ಈ RTOದವರು ಎಷ್ಟು ಪರ್ಮಿಷನ್ ಕೊಟ್ಟಿರ್ತಾರೆ ಅಷ್ಟೇ ಮಾತ್ರ ಕೂರಿಸ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡ್ಬೇಕು. ಇದನ್ನು ಓವರ್ ಲೋಡು ಮನಸ್ಸಿಗೆ ಬಂದಾಗ ಎಲ್ಲೆಲ್ಲಿ ಕೈ ಮಾಡ್ತಾರೆ ಅಲ್ಲೆಲ್ಲ ಸ್ಟಾಪ್ ಮಾಡ್ತಾರೆ. ದಯವಿಟ್ಟು ಇದನ್ನು ಮತ್ತು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ನಾನು ಹೇಳೋದು.